ಮಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಬಿರುಗಾಳಿ ಹಾಗೂ ಮಳೆ ಹೊಡೆತಕ್ಕೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಕೂಡ ನೆಲಕಚ್ಚಿವೆ. ಚಿಕ್ಕಮಗಳೂರು ತಾಲೂಕಿನ ಕಂಚನಕಲ್ ದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿರುಗಾಳಿಯ ಆರ್ಭಟಕ್ಕೆ ಮರಗಳು ನೆಲಕಚ್ಚುತ್ತಾ ಇವೆ. ಮರಗಳು ಬೀಳುವಂತ ರಭಸಕ್ಕೆ ಪಕ್ಕದಲ್ಲೇ ಇರುವಂತ ವಿದ್ಯುತ್ ಕಂಬಗಳು ಕೂಡ ನೆಲಕಚ್ಚಿವೆ. ಮಲೆನಾಡು ಭಾಗದಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಬಿರುಗಾಳಿ. ರಸ್ತೆಗೆ ಬಿದ್ದಂತ ಬೃಹತ್ ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲೆಯಲ್ಲಿ ನೂರಾರು ಗ್ರಾಮಗಳಿದ್ದಾವೆ. ಮಳೆ ಬಂತು ಅಂದ್ರೆ ಇದೊಂದು ಸಮಸ್ಯೆ. ಮಳೆ ಬಂದು ನಿಂತ ಮೇಲೂ ಕೂಡ ಅನೇಕ ಅವಾಂತರಗಳು ಸೃಷ್ಟಿ ಆಗ್ತವೆ. ನೋಡಿ, ವಿದ್ಯುತ್ ಕಂಬ ನೆಲ ಕಚ್ಚಿರೋದು, ವಿದ್ಯುತ್ ಲೈನ್ಗಳೆಲ್ಲವೂ ಕೂಡ ಹರಿದು ಬಿದ್ದಿವೆ. ಹೀಗಾಗಿ ನೂರಾರು ಗ್ರಾಮಗಳಿಗೆ ಈಗ ವಿದ್ಯುತ್ ಸಂಪರ್ಕ ಕಡಿತ ಆಗ್ಬಿಟ್ಟಿದೆ. ಅದನ್ನು ಸರಿಪಡಿಸೋದಕ್ಕೂ ಕೂಡ ಮಳೆ ಅಡ್ಡಿ ಆಗ್ತಾ ಇದೆ. ಎಲ್ಲ ಕಾರ್ಯಾಚರಣೆಗಳಿಗೂ ಕೂಡ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಏನೇ ಕೆಲಸಗಳಾಗಬೇಕು ಅಂದ್ರೂ ಕೂಡ ಮಳೆ ನಿಲ್ಲಬೇಕು. ವಿದ್ಯುತ್ ಶಾಕ್ ಹೊಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲೆಲ್ಲಿ ಕರೆಂಟ್ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ ನೋಡಿಕೊಂಡು ಸಪ್ಲೈ ಆಗದೆ ಇದ್ದರೆ ಮಾತ್ರ ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಏಕಾಏಕಿ ಆಗಿ ಕೈ ಹಾಕಿ ಅಲ್ಲಿ ಕೆಲಸ ಮಾಡೋದಕ್ಕೂ ಆಗಲ್ಲ. ಒಂದು ಕಡೆ ಮಳೆ ಕೂಡ ಬಿಟ್ಟು ಬಿಡದೆ ಬರ್ತಾ ಇದೆ, ಬಿರುಗಾಳಿ ಆರ್ಭಟ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರಿಗೆ ಇದೆಲ್ಲವೂ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ.